ವರ್ಬ್ ಆ್ಯಂಡ್ ಇಟ್ಸ್ ರೂಲ್ಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸಸಲ್ಲಿ ಮಾತಾಡಿದ್ವಿ, ರೈಟ್? ಆ್ಯಂಡ್ ನಾವು ಅಗೇನ್, if you are watching for the first time, this video you can watch it in 1.5x speed, if possible 2x speed also. It will save your time. Now, verb ಮುಗ್ದೋಯ್ತು, ರೂಲ್ಸ್ ಮುಗ್ದೋಯ್ತು. ನಾವು ಇಟ್ಸ್ ಆರ್ ಚೆಕ್ ಪಾಯಿಂಟ್ ಟು ನೋ ನಾವು ಹಿಂದ್ಗಡೆ ಏನೇನು ಮಾತಾಡಿದ್ವಿ, ಏನಾದರೂ ತಿಳ್ಕೊಂಡು ಅಪ್ಲೈ ಮಾಡ್ತಾ ಇದೀವಿ ಅಂತ. ಬೇಸಿಕ್ಸ್ ಪಕ್ಕದಲ್ಲಿ ಇಟ್ಬಿಡಿ. ಫಸ್ಟ್ ಒನ್ ಥಿಂಗ್ ದಟ್ ವಿ ಲರ್ನ್ಡ್ ಈಸ್, ಜಸ್ಟ್ ಅ ಮಿನಿಟ್, ಎಸ್, ದಟ್ ಒನ್ ಥಿಂಗ್ ದಟ್ ವಿ ಲರ್ನ್ಡ್ ಈಸ್ ಫಸ್ಟ್ ನೌನ್. ಓಕೆ, ಫಸ್ಟ್ ಥಿಂಗ್ ಇಸ್ ದಟ್ ವಾಟ್ ವಿ ಲರ್ನ್ಡ್ ಈಸ್ ನೌನ್. ನೌನ್ ಆ್ಯಂಡ್ ಇಟ್ಸ್ ರೂಲ್ಸ್ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ವರ್ಬ್ ಬಗ್ಗೆ ಮಾತಾಡಿದ್ವಿ. ಯು ಆಲ್ ನೋ ದಟ್ ಅವರ್ ಸೆಂಟೆನ್ಸ್ ಈಸ್ ಆಲ್ ಅಬೌಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ನೌನ್ ಇರುತ್ತೆ ಅಥವಾ ಪ್ರೊನೌನ್, ಆಬ್ಜೆಕ್ಟಲ್ಲೂ ಹಾಗೆ ನೌನ್ ಇರುತ್ತೆ, ನೌನ್ಗೋಸ್ಕರ ಪ್ರೊನೌನ್ ಬರೋದು. ಇದಷ್ಟೇ ಅಲ್ಲ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ದಲ್ಲಿ ನಾವು PPO ಅಂತ, ಪ್ರಿಪೋಸಿಷನ್ ಪ್ಲಸ್ ಪ್ರಿಪೋಸಿಷನ್ ಆಬ್ಜೆಕ್ಟ್ಗಳು ಎಷ್ಟು ಬೇಕಂದರೆ ಅಷ್ಟು ಆ್ಯಡ್ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ವಿ, ರೈಟ್? ಇಲ್ಲಿ ನೋಡಿ, ಈ ವರ್ಬ್ ಬಗ್ಗೆ ಮಾತಾಡಬೇಕು ಅಂತಂದಾಗ ವರ್ಬ್ ಹೇಗೆ ಚೇಂಜ್ ಆಗುತ್ತೆ, ವರ್ಬ್ ಟೈಪ್ಸ್ ಏನು, ಕ್ಲಾಸಿಫಿಕೇಶನ್ಸ್ ಏನು, ಇವೆಲ್ಲ ನಾವು ವರ್ಬ್ನಲ್ಲಿ ತಿಳ್ಕೊಂಡಿದ್ವಿ. ಅಗೇನ್, ಸಬ್ಜೆಕ್ಟಲ್ಲಿರೋ ನೌನ್ ಆ್ಯಂಡ್ ಆಬ್ಜೆಕ್ಟಲ್ಲಿ ಬರೋ ನೌನ್ ಬಗ್ಗೆ ರೂಲ್ಸ್, classifications, properties, each and everything we discussed in the noun chapter, part by part. So, now, see here, subject ಬಗ್ಗೆ ಮಾತಾಡಿದ್ವಿ. Of course, pronoun ಬಗ್ಗೆ ಮಾತಾಡಬೇಕು. That we'll discuss in the next sessions. Pronoun ಬಗ್ಗೆ ಮಾತಾಡೋಕ್ಕೆ ಮುಂಚೆ, there is one more important, see, grammar, I tell you always, it is a streamlined way of learning one by one. Pronoun ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಮಗೆ ಅದಕ್ಕಿಂತ ಇಂಪಾರ್ಟೆಂಟ್ ಒಂದಿದೆ. ಏನದು? ಎಸ್, ಯು ನೀಡ್ ಟು ಕಾನ್ಸಂಟ್ರೇಟ್ ಹಿಯರ್. ದ್ಯಾಟ್ ಈಸ್ ವಾಟ್? ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ಸಬ್ಜೆಕ್ಟ್ ಹೇಗೆ ಬಂದರೆ ಆಬ್ಜೆಕ್ಟ್ ಹೆಂಗೆ ಬರಬೇಕು, ಸಾರಿ, ವರ್ಬ್ ಹೆಂಗೆ ಬರಬೇಕು ಅಂತ ಅನ್ನೋ ತಿಳ್ಕೊಳ್ಳೋ ವಿಷಯನ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ದೆರ್ ಈಸ್ ಎನ್ ಅಗ್ರಿಮೆಂಟ್ ವೇರ್ ಸಬ್ಜೆಕ್ಟ್ ಕೋಇನ್ಸೈಡ್ಸ್ ವಿತ್ ವರ್ಬ್. ಹೌ ಆ್ಯಂಡ್ ವಾಟ್ ಆರ್ ಆಲ್ ದ ರೂಲ್ಸ್ that we need to follow while we write subject and verb. Is that what we need to know? ನಾವು ತಿಳ್ಕೋಬೇಕು, ರೈಟ್? ಅದೇ ಹೇಳೋದು. ಈಗ ನೌನ್ ಬಗ್ಗೆ ಮಾತಾಡಿದ್ವಿ, ವರ್ಬ್ ಬಗ್ಗೆ ಮಾತಾಡಿದ್ವಿ. ನಾವು ಇಟ್ ಇಸ್ ಆರ್ ಟರ್ನ್ ಟು ನೋ ಅಬೌಟ್ ಹೌ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಕಮ್ ಆಸ್ ಎ ಯೂನಿಟ್. ಸಬ್ಜೆಕ್ಟ್ ಹೆಂಗೆ ಚೇಂಜ್ ಆದರೆ ವರ್ಬ್ ಹೆಂಗೆ ಚೇಂಜ್ ಮಾಡಬೇಕು, ಅಥವಾ ರಿವರ್ಸ್, ವರ್ಬ್ ಏನು ಚೇಂಜ್ ಮಾಡಿದ್ರೆ ಸಬ್ಜೆಕ್ಟಲ್ಲಿ ಏನು ಎಫೆಕ್ಟ್ ಬರುತ್ತೆ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಂಡು ಆಮೇಲೆ ರೂಲ್ಸ್ ನೋಡ್ಬಿಟ್ಟು ದೆನ್ ದ ನೆಕ್ಸ್ಟ್ ಥಿಂಗ್ ಈಸ್ ಟು ಬಿ ಫಾಲೋಡ್. ಯಾಕೆಂದರೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ, ನಾನು ಟೆನ್ಸಸ್ ಹೇಳ್ತೀನಿ, ಫಸ್ಟ್ ಟೆನ್ಸಸ್ಸೇ ಹೇಳ್ಬೋದು. ಬಟ್ ಟೆನ್ಸಸ್ ಮುಂಚೆ ಇದನ್ನೇ ಹೇಳಬೇಕು. ಯಾಕೆ ಗೊತ್ತಾ? ಟೆನ್ಸಸ್ಸಲ್ಲಿ ಈಸ್ ಕಮ್ಮಿಂಗ್ ಅಂತ ಬರುತ್ತೆ, ವಾಸ್ ಕಮ್ಮಿಂಗ್ ಅಂತ ಬರುತ್ತೆ, ವಾಸ್ ಕಮ್ಮಿಂಗ್ ಅಂತ ಒಂದಿದೆ, ರೈಟ್? ವರ್ ಕಮ್ಮಿಂಗ್ ಅಂತ ಇದೆ. ವಾಸ್ ಯಾವಾಗ, ವರ್ ಯಾವಾಗ, ಹ್ಯಾಸ್ ಯಾವಾಗ, ಹ್ಯಾವ್ ಯಾವಾಗ, ಇವೆಲ್ಲ ಬೇಕಲ್ವಾ? ಸೊ ಮಿನಿಮಮ್ ಥಿಂಗ್ಸ್ ವಿ ನೀಡ್ ಟು ನೋ. ಆ ಮಿನಿಮಮ್ ಥಿಂಗ್ಸ್ ಪ್ಲಸ್ ವಿ ಆರ್ ನಾಟ್ ಲಿಮಿಟಿಂಗ್ ಟು ದ ಮಿನಿಮಮ್, ವಿ ವಿಲ್ ಬಿ ಗೋಯಿಂಗ್ ಟು ದ ಕಂಪ್ಲೀಟ್ ಎಕ್ಸ್ಟೆಂಟ್. ಅದೇನು ಹೇಗೆ ಅಂತ ನೆಕ್ಸ್ಟ್ ಈಗ ವಿಡಿಯೋನಲ್ಲೇ ನೋಡೋಣ. ಬಟ್ ಎಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ಯು ಆರ್ ಕಂಪ್ಲೀಟಿಂಗ್ ದ ಗ್ರಾಮರ್ ಒನ್ ಬೈ ಒನ್ ಇನ್ ಅ ಸ್ಟ್ರೀಮ್ಲೈನ್ ವೇ. ಇದಕ್ಕಿಂತ ಸ್ಟ್ರೀಮ್ಲೈನ್ ವೇನಲ್ಲಿ ಹೋಗೋಕ್ಕೆ ಸಾಧ್ಯವೇನಿಲ್ಲ. ಅಫ್ಕೋರ್ಸ್ there might be many routes, but this is the one of the easiest ways, right? Okay, now let us see subject verb agreement. Okay, again you are welcomed. First, ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಒಂದು ಕೋರ್ ರೂಲ್ ಇದೆ. ಏನು? ವರ್ಬ್ ಇದೆಯಲ್ಲ, ವರ್ಬ್ ಮಸ್ಟ್ ಅಗ್ರಿ ವಿತ್ ಸಬ್ಜೆಕ್ಟ್, ಅದು ಗೊತ್ತು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಸಬ್ಜೆಕ್ಟ್ ಅಂಡ್ ವರ್ಬ್ ಮಸ್ಟ್ ಅಗ್ರಿ ಟು ಅ ಪಾಯಿಂಟ್. ಈಗ ಈ ಇರೋದು ವರ್ಬ್ ಇದೆಯಲ್ಲ, ಈ ವರ್ಬ್ ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಬೇಕು. ಏನೇನಲ್ಲಿ? ಒಂದು ನಂಬರಲ್ಲಿ, ಇನ್ನೊಂದು ಪರ್ಸನಲ್ಲಿ. ಏನು ಸರ್ ಇದು ನಂಬರ್ ಆ್ಯಂಡ್ ಪರ್ಸನ್ ಅಂತ ನಾವು ನೋಡಬೇಕು ಅಂತಂದಾಗ ಮೊದಲು ನಮಗೆ ಈ ಎಸ್ ರೂಲ್ ನೋಡಬೇಕು ಫಸ್ಟ್. ಓಕೆ, ಏನಿದು ಎಸ್ ರೂಲ್ ಅಂತ ನೀವು ಫಸ್ಟ್ ತಿಳ್ಕೋಬೇಕು. ನಿಮಗೆ ಗೊತ್ತು, ನೌನ್ ಏನಾದರೂ ಅಕಸ್ಮಾತ್ ಎಸ್ ಆ್ಯಡ್ ಮಾಡಿದ್ರೆ ಅದು ಪ್ಲೂರಲ್ ನೌನ್ ಆಗಿಬಿಡುತ್ತೆ. ಬಟ್ ರಿವರ್ಸ್ ಇದೆ, ಇಲ್ಲಿ ನೋಡಿ, ರಿವರ್ಸ್. ನೌನ್ಗೆ ಅಕಸ್ಮಾತ್ ನೀವೇನಾದರೂ ಎಸ್ ಆ್ಯಡ್ ಮಾಡಿದ್ರೆ ಪ್ಲೂರಲ್ ನೌನ್ ಆಗುತ್ತೆ. ಅದೇ ನೀವು ವರ್ಬ್ಗೆ ಎಸ್ ಆ್ಯಡ್ ಮಾಡಿಬಿಟ್ರೆ it becomes a singular verb. This is reverse. This is the S rule. ನೌನ್ಗೆ ಅಕಸ್ಮಾತ್ ಎಸ್ ಆ್ಯಸ್ ಮಾಡಿದ್ರೆ ಪ್ಲೂರಲ್ ನೌನ್ ಆಗುತ್ತೆ. ಅಂದರೆ ಎಕ್ಸಾಂಪಲ್, ಸಪೋಸ್
ಏನೋ ಒಂದು ಸಪೋಸ್ CAT ಕ್ಯಾಟ್ ಅಂತ ಒಂದಿದೆ. ಕ್ಯಾಟ್ ಪ್ಲಸ್ ಎಸ್ ಮಾಡಿದ್ರೆ ದಿಸ್ ಬಿಕಮ್ಸ್ ಕ್ಯಾಟ್ಸ್. ಇಫ್ ಇಟ್ ಈಸ್ ಸಿಂಗುಲರ್ ದೆನ್ ಇಟ್ ಈಸ್ ಸಿಮ್. ವೆನ್ ಎಸ್ ಇಸ್ ಆ್ಯಡೆಡ್ ದೆನ್ ಇಟ್ ಬಿಕಮ್ಸ್ ಅ ಪ್ಲೂರಲ್ ನೌನ್ ಅಲ್ವಾ? ದಿಸ್ ಕ್ಯಾಟ್ ಕ್ಯಾಟ್ಸ್ ಆರ್ ಪೆನ್ ಪೆನ್ಸ್, ಪೆನ್ಸಿಲ್ ಪೆನ್ಸಿಲ್ಸ್, ಈ ಥರ. ಬಟ್ ವೆರ್ ಆಸ್ ರಿವರ್ಸ್ ಈಸ್ ಇನ್ ಕೇಸ್ ಆಫ್ ಅ ವರ್ಬ್. ವರ್ಬ್ಗೆ ಏನಾದರೂ ನೀವು ಎಸ್ ಆ್ಯಡ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ಅ ಸಿಂಗ್ಯುಲರ್ ವರ್ಬ್. ಸಪೋಸ್ ಪ್ಲೇ ಅಂತ ಇದೆ. ಪ್ಲೇ ಈಸ್ ವಾಟ್? ಈಸ್ ಇಟ್ ಅ ಸಿಂಗ್ಯುಲರ್ ವರ್ಬ್ ಆರ್ ಅ ಪ್ಲೂರಲ್ ವರ್ಬ್? ದಟ್ ಯು ನೀಡ್ ಟು ನೋ ಬೈ ರೈಟಿಂಗ್ ಪ್ಲೇಸ್. ಎಸ್ ಆ್ಯಡ್ ಮಾಡಿದ್ರೆ ನೌನ್ಗೆ ಪ್ಲೂರಲ್, ಎಸ್ ಆ್ಯಡ್ ಮಾಡಿದ್ರೆ ವರ್ಬ್ಗೆ ಸಿಂಗ್ಯುಲರ್. ರೈಟ್? ವರ್ಬಲ್ಲಿ ಎಸ್ ಇದ್ರೆ ಸಿಂಗ್ಯುಲರ್, ವರ್ಬಲ್ಲಿ ಎಸ್ ಇದ್ರೆ ಸಿಂಗ್ಯುಲರ್. ರೈಟ್? ದೆನ್ ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಪ್ಲೂರಲ್ ವರ್ಬ್. ದಿಸ್ ಇಸ್ ಅ ಪ್ಲೂರಲ್ ವರ್ಬ್. ಆ್ಯಂಡ್ ದ ಕೋರ್ ರೂಲ್ ಈಸ್ ದಿಸ್. ಕೋರ್ ರೂಲ್ ಇಸ್ ದಿಸ್. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೂ ಒನ್ ಥಿಂಗ್ ಇಸ್ ದ ಕೋರ್ ರೂಲ್ ಸ್ಟೇಟ್ಸ್ ದಟ್ ಸಿಂಗ್ಯುಲರ್ ಸಬ್ಜೆಕ್ಟ್ ಮಸ್ಟ್ ಫಾಲೋ ಸಿಂಗ್ಯುಲರ್ ವರ್ಬ್. ಪ್ಲೂರಲ್ ಸಬ್ಜೆಕ್ಟ್ ಮಸ್ಟ್ ಫಾಲೋ ಪ್ಲೂರಲ್ verb. Okay? Yeah. This is the core rule. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಇಫ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದರೆ ಸಿಂಗ್ಯುಲರ್ ವರ್ಬ್ ಬರಬೇಕು. ಸಿಮಿಲರ್ಲಿ ಪ್ಲೂರಲ್ ವರ್ಬ್ ಬಂದರೆ ರಿವರ್ಸಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇರಬೇಕು. ದಿಸ್ ಇಸ್ ದ ಕೋರ್ ರೂಲ್. ಇದು ಓಕೆ, ಅರ್ಥ ಆಗಿರಲಿಲ್ಲ ಒಟ್ಟಿನಲ್ಲಿ. ದಿಸ್ ಈಸ್ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸಿಂಗ್ಯುಲರ್ ಸಬ್ಜೆಕ್ಟಲ್ಲಿ ನೌನ್ ಬರೋದು. ನೌನ್ಗೆ ನೀವು ಅಕಸ್ಮಾತ್ ಎಸ್ ಆ್ಯಡ್ ಮಾಡಿಬಿಟ್ರೆ ಪ್ಲೂರಲ್, ವರ್ಬ್ಗೆ ಎಸ್ ಆ್ಯಡ್ ಮಾಡಿದ್ರೆ ಸಿಂಗ್ಯುಲರ್. ದ್ಯಾಟ್ಸ್ ಇಟ್. ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ? ದಿಸ್ ಇಸ್ ಅ ಸಿಂಗ್ಯುಲರ್ ಪ್ರೊನೌನ್. ದಿಸ್ ಇಸ್ ಅ ಸಿಂಗ್ಯುಲರ್ ಪ್ರೊನೌನ್ ಅಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ವರ್ಬ್ ಹೇಗೆ ಬರಬೇಕು? ಸಿಂಗ್ಯುಲರ್ ವರ್ಬ್ ಬರಬೇಕು. ವರ್ಬಲ್ಲಿ ಎಸ್ ಇದ್ದರೆ ಸಿಂಗ್ಯುಲರ್. ಕರೆಕ್ಟ್. ಸರ್, ಇಲ್ಲಿ ES ಇದೆಯಲ್ಲ ಅಂತ, ಎಸ್ ಅಥವಾ ES ಇಫ್ ಆ್ಯಡೆಡ್ ಟು ಅ ವರ್ಬ್ ದೆನ್ ಇಟ್ ಬಿಕಮ್ಸ್ ಅ ಸಿಂಗ್ಯುಲರ್. ರೈಟ್? ಇಲ್ಲಿ ನೋಡಿ ಹೇಗಿದೆ, ದೇ. ಇಟ್ ಈಸ್ ಅ ಪ್ರೊನೌನ್. ವಾಟ್ ಟೈಪ್ ಆಫ್ ಪ್ರೊನೌನ್? ಪ್ಲೂರಲ್ ಪ್ರೊನೌನ್. ಸೊ ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಪ್ಲೂರಲ್ ವರ್ಬ್ ಬರಬೇಕು. ವರ್ಬ್ಗೆ ಎಸ್ ಇದ್ರೆ ಸಿಂಗ್ಯುಲರ್. ಇದೆಯಾ? ಇಲ್ಲ. ಸೊ ಇಟ್ ಈಸ್ ಅ ಪ್ಲೂರಲ್ ವರ್ಬ್. ಕರೆಕ್ಟ್. ಈ ಥರ. ದಿಸ್ ಇಸ್ ಅ ಬೇಸಿಕ್ ಥಿಂಗ್. ಈಗ ನೋಡಿ, ಅರ್ಥ ಆಯ್ತಲ್ಲ? ಸೊ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಸಿಂಗ್ಯುಲರ್ ವರ್ಸಸ್ ಪ್ಲೂರಲ್ ಸಬ್ಜೆಕ್ಟ್ಸ್ ಅದೇ ಹೇಳೋದು. ಈಗ ಮಾತಾಡಿದ್ವಲ್ಲ, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದರೆ ಸಿಂಗ್ಯುಲರ್ ವರ್ಬ್ ಬರಬೇಕು. ರವಿ ಅನ್ನೋ ಪರ್ಸನ್ ಯಾರು? ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್, ವರ್ಬ್ ಮಸ್ಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್ ಇನ್ ಪರ್ಸನ್. ಈಗ ಅರ್ಥ ಆಗ್ತಾ ಇದೆಯಾ? ದ್ಯಾಟ್ಸ್ ವಾಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ನಿಮಗೆ ವರ್ಬ್ ಸಿಂಗ್ಯುಲರ್ ಬರಬೇಕು. ಎಸ್ ಇದ್ದರೆ ವರ್ಬ್ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ವರ್ಬ್. ಕರೆಕ್ಟ್. ದ ಬಾಯ್, ಎಷ್ಟು ಜನ ಇದ್ದಾರೆ? ಒಬ್ಬರು. ಸೊ ಸಿಂಗ್ಯುಲರ್ ಸಬ್ಜೆಕ್ಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ನಮಗೆ ವರ್ಬ್ ಹೇಗೆ ಬರಬೇಕು? ವರ್ಬ್ ಶುಡ್ ಬಿ ಆಲ್ಸೋ ಸಿಂಗ್ಯುಲರ್. ಈಸ್ ಅನ್ನೋದು ಸಿಂಗ್ಯುಲರ್ ವರ್ಬ್. ಕರೆಕ್ಟ್. ಅಷ್ಟು ಗೊತ್ತು. ಲಾಸ್ಟ್ ಕ್ಲಾಸಸಲ್ಲಿ ನಾವು ನೋಡಿದ್ವಿ. ರೈಟ್? ಈಸ್ ಅಂತ ಬಂದರೆ ದಿಸ್ ಬಿಕಮ್ಸ್ ಅ ಹೆಲ್ಪಿಂಗ್ ವರ್ಬ್, ಬಟ್ ಓನ್ಲಿ ಈಸ್ ಇದ್ದಾಗ ಇಟ್ ಸೆಲ್ಫ್ ವಿಲ್ ಬಿಕಮ್ ಅ ಮೈನ್ ವರ್ಬ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಲೈಕ್ ಅ ಲಿಂಕಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಆದಮೇಲೆ ನಮಗೆ ಬರಬೇಕಾಗಿರೋದು ಏನು? ಇಟ್ ಈಸ್ ಅ ಅಡ್ಜೆಕ್ಟಿವ್. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ದ ಬಾಯ್ ಬಗ್ಗೆ ಮಾತಾಡ್ತಿರೋದು, ಸ್ಮಾರ್ಟ್ ಇದ್ದಾನೆ ಅಂತ. ಓಕೆ, ವೆರಿ ಗುಡ್. ಈಗ ತನಕ ಬಂತವಲ್ಲ. ನೆಕ್ಸ್ಟ್ ಪ್ಲೂರಲ್ ಸಬ್ಜೆಕ್ಟ್ ನೋಡಿ. ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್ ಬರಬೇಕು. ಪ್ಲೂರಲ್ ಸಬ್ಜೆಕ್ಟ್ ಬಂದರೆ ಪ್ಲೂರಲ್ ವರ್ಬ್ ಬರಬೇಕು. ನೋಡಿ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇದೆಯಾ? ಬಾಯ್ಸ್. ಸೊ ಪ್ಲೂರಲ್ ನೌನ್, ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ ಬಂದಮೇಲೆ ಪ್ಲೂರಲ್ ವರ್ಬ್ ಬರಬೇಕು. ಬಂತಾ? ಎಸ್. ವರ್ಬ್ಗೆ ಎಸ್ ಆ್ಯಡ್ ಮಾಡಿಬಿಟ್ರೆ, ವರ್ಬ್ಗೆ ಎಸ್ ಆ್ಯಡ್ ಆದರೆ ದೆನ್ ಇಟ್ ಈಸ್ ಸಿಂಗ್ಯುಲರ್. ವರ್ಬ್ ಎಸ್ ಇಲ್ಲ ಅಂತಂದಾಗ ದಿಸ್ ಇಸ್ ಪ್ಲೂರಲ್. ಕರೆಕ್ಟ್. ದೇ ಪ್ಲೂರಲ್ ಸಬ್ಜೆಕ್ಟ್, ಎಸ್ ಇಲ್ಲ, ಸೊ ಪ್ಲೂರಲ್ ವರ್ಬ್. ಕರೆಕ್ಟ್. ಅದೇ ಹೇಳೋದು. ಈ ಎರಡು ನೆನ್ಪಿಟ್ಕೋಬೇಕು. ರೈಟ್? ಇಟ್ ಆಲ್ಸೋ ವರ್ಬ್ ಮಸ್ಟ್ ಆಲ್ಸೋ ಅಗ್ರಿ ವಿತ್ ನಂಬರ್ಸ್. ನಂಬರಲ್ಲಿ ಪ್ಲೂರಲ್ ಇದ್ದರೆ ಇಲ್ಲೂ ಪ್ಲೂರಲ್ ಬರಬೇಕು. ನಂಬರಲ್ಲಿ ಪ್ಲೂರಲ್ ಇದ್ದರೆ ನಿಮಗೆ ಸಿಂಗ್ಯುಲರ್ ಸಬ್ಜೆಕ್ಟಲ್ಲಿ ಪ್ಲೂರಲ್ ನಂಬರ್ ಇದ್ದರೆ ನಂಬರ್ ಇಸ್ ಪ್ಲೂರಲ್ ಇದ್ದರೆ ವರ್ಬ್ ಪ್ಲೂರಲ್ ಬರಬೇಕು. ನಂಬರ್ ಒನ್ನೇ ಇದ್ದರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಸಿಂಗ್ಯುಲರ್ ವರ್ಬ್ ಬರಬೇಕು. ಹಾಗೆ. ಓಕೆ. ನೌ ದಿಸ್ ವಿ ಆಲ್ರೆಡಿ ಡಿಸ್ಕಸ್ಡ್. Singular versus plural subject. Now, subjects joined by and. ಯಾವಾಗಾದರೂ ಸರಿ ಸಬ್ಜೆಕ್ಟ್ ಒಂದೇ ಇದ್ದರೆ ದೆನ್ ಅಂಡ್ ಅದಕ್ಕೇನಾದರೂ ಆ್ಯಡ್ ಮಾಡಬೇಕು ಅಂತಂದಾಗ ಕಂಜಂಕ್ಷನ್ ಆ್ಯಡ್ ಮಾಡ್ತೀವಿ ಯೂಸಿಂಗ್ ಎಂಡ್. ರೈಟ್? ದೆನ್ ಇಟ್ ಬಿಕಮ್ಸ್ ಅ ಸಿಂಗ್ಯುಲರ ಪ್ಲೂರಲ. ದ್ಯಾಟ್ಸ್ ವಾಟ್ ಐಲ್ ಟೆಲ್ ಯು.
Suppose. Simple, this is all again elementary. What is this English? But yes, I'll tell you because many people will be requiring it. Boy is good. The boy is good. Okay. Okay. Next. Girl is good. ಈ ಎರಡು ಹೆಂಗಿದಾವೆ? ಸಿಂಗುಲರ್ ಸಬ್ಜೆಕ್ಟ್ ಇದ್ರೆ ಸಿಂಗುಲರ್ ವರ್ಬ್, ಸಿಂಗುಲರ್ ಸಬ್ಜೆಕ್ಟ್ ಇದ್ರೆ ಸಿಂಗುಲರ್ ವರ್ಬ್. ಬಟ್ ಈ ಬಾಯ್ ಗರ್ಲ್ ಇಬ್ಬರನ್ನ ನಾನು ಜೊತೆನಲ್ಲಿ ಹೇಳಬೇಕು ಅಂತಂದಾಗ ನನಗೊಂದು ಕಂಜಂಕ್ಷನ್ ಬೇಕು, ಅದೇ ಆ್ಯಂಡ್. ಈಗ ಸಬ್ಜೆಕ್ಟ್ಗಳು ಎಷ್ಟಿದಾವೆ? 1 and 2. ಸೊ ಟೋಟಲಿ ಸಬ್ಜೆಕ್ಟ್ಸ್ ಆರ್ ಹೌ ಮೆನಿ? ಇಟ್ ಈಸ್ 2. 2 ಮೀನ್ಸ್ ಸಿಂಗುಲರಾ ಪ್ಲೂರಲಾ? ಪ್ಲೂರಲ್. ಪ್ಲೂರಲ್ ಸಬ್ಜೆಕ್ಟ್ ಬಂದಮೇಲೆ ಇಲ್ಲಿ ಪ್ಲೂರಲ್ ವರ್ಬ್ ಬರಬೇಕು. ಈಸ್ ಇದ್ದಾಗ ಇಲ್ಲಿ ಏನು ಬರಬೇಕು? ಈಸ್ ಬರಬೇಕಾ? ಏನು ಬರಬೇಕು? ಎಸ್, ಪ್ರೆಸೆಂಟ್ ಟೆನ್ಸಲ್ಲಿ ಆರ್ ಬರಬೇಕು. ಆರ್ ಗುಡ್. ಅದೇ ಹೇಳೋದು. ಈಗ ಸಬ್ಜೆಕ್ಟಲ್ಲಿ ನೀವು ಅಕಸ್ಮಾತ್ ಏನಾದರೂ ಆ್ಯಂಡ್ ಅಂತ ನೀವು ಆ್ಯಡ್ ಮಾಡಿಬಿಟ್ರೆ ಆವಾಗ ಈ ಟೋಟಲ್ ಸಬ್ಜೆಕ್ಟ್ ಏನಾಗುತ್ತೆ? ಪ್ಲೂರಲ್ ಸಬ್ಜೆಕ್ಟ್ ಆಗುತ್ತೆ. ಅದಕ್ಕೆ ನಿಮಗೆ ಪ್ಲೂರಲ್ ವರ್ಬ್ ನೀವು ಕೊಡಬೇಕು ಅಂತ. ಓಕೆ, ಅದೇ ನಾನು ಹೇಳಿದ್ದೆ, ಅದಕ್ಕೆ ಅದೇ ಕೊಟ್ಟಿರೋದು. ಸಬ್ಜೆಕ್ಟ್ಸ್ ಜಾಯಿನ್ ಬೈ ಆ್ಯಂಡ್ ಯೂಶ್ವಲಿ ಟೇಕ್ ಪ್ಲೂರಲ್ ವರ್ಬ್. ರಾಮ್ ಆ್ಯಂಡ್ ಶ್ಯಾಮ್ ಇಬ್ಬರು ಇದ್ದಾಗ ಇಲ್ಲಿ ಆರ್ ಬರಬೇಕು. ರೈಟ್? ಓಕೆ, ಇದಕ್ಕೆ ಒಂದು ಎಕ್ಸೆಪ್ಷನ್ನು ಇದೆ. ಇದು ತಿಳ್ಕೊಳ್ಳೋದು ಚಿಕ್ಕವರು ತಿಳ್ಕೊಳ್ತಾರೆ, ಬಟ್ ಎಕ್ಸೆಪ್ಷನ್ನ ನೀವು ತಿಳ್ಕೋಬೇಕು. ಯು ನೀಡ್ ಟು ನೋ ವಾಟ್ ಅನ್ ಎಕ್ಸೆಪ್ಷನ್ ಇಸ್ ಆಲ್ ಅಬೌಟ್ ದಿಸ್ ಆ್ಯಂಡ್. ಸೊ ಲೆಟ್ ಅಸ್ ಸಿ ವಾಟ್ ಎಕ್ಸೆಪ್ಷನ್ ಇಸ್ ಆಲ್ ಅಬೌಟ್. Suppose subjects are joined by and, okay, but and ಜೊತೆ ಸಬ್ಜೆಕ್ಟ್, 2 ಸಬ್ಜೆಕ್ಟ್ಸ್ನ ನೀವು ಆ್ಯಡ್ ಮಾಡಿದ್ದೀರಾ. ಆ್ಯಡ್ ಮಾಡಿದ್ರೂ ಅದು ಒಂದೇ ಒಂದು ಸಿಂಗಲ್ ಐಡಿಯಾ ಏನಾದರೂ ತೋರಿಸಿದ್ರೆ ಅಥವಾ ಅದೇನಾದರೂ ಸಿಂಗಲ್ ಯೂನಿಟ್ ಥರ ನಮ್ಗೆ ಕಾಣಿಸಿದ್ರೆ ಆವಾಗ ದಿಸ್ ಸಬ್ಜೆಕ್ಟ್ಸ್ ಜಾಯಿನ್ ಬೈ ಆ್ಯಂಡ್ ಬಿಕಮ್ 1 ಯೂನಿಟ್ ಆರ್ ಸಿಂಗಲ್ ಐಡಿಯಾ. ಸಿಂಗಲ್ ಆದಾಗ this becomes, though it is joined by and, this becomes plural. No, it becomes singular subject. Singular subject ಆದಮೇಲೆ you need to write singular verb. ಎಕ್ಸಾಂಪಲ್, ಈಗ ನಾವು ನೋಡಿದ್ವಿ ಮೇಲ್ಗಡೆ ರಾಮ್ ಆ್ಯಂಡ್ ಶ್ಯಾಮ್ ಅನ್ನ ಯಾರು ಆ್ಯಂಡ್ ಜೊತೆ ಆ್ಯಡ್ ಮಾಡಿದ್ರು, ಆ್ಯಂಡ್ ಜೊತೆ ನಾವು ಕಂಬೈನ್ ಮಾಡಿದ್ರು ದಿಸ್ ಬಿಕಮ್ಸ್ ಬೋತ್, ಇಬ್ಬರು. ಸೊ ಪ್ಲೂರಲ್ ಸಬ್ಜೆಕ್ಟ್ಗೆ ಪ್ಲೂರಲ್ ವರ್ಬ್. ವೆರಿ ಗುಡ್. ಬಟ್ ಇಲ್ಲಿ ನೋಡಿ, ರೈಟ್? ಇಲ್ಲಿ ನೋಡಿ, ರೈಸ್ ಆ್ಯಂಡ್ ಕರ್ರಿ, ಸ್ಲೋ ಆ್ಯಂಡ್ ಸ್ಟಡಿ, ಮಿಲ್ಕ್ ಆ್ಯಂಡ್ ಹನಿ, ರೈಟ್? ಈ ಥರ ಇದ್ದಾಗ, ರೈಟ್, ರೈಸ್ ಆ್ಯಂಡ್ ಕರ್ರಿ ಅನ್ನೋದು ಬರ್ದಿದ್ಮೇಲೆ ಇಲ್ಲಿ ಈಸ್ ಅಂತ ಬಂತು. ನೆಕ್ಸ್ಟ್ ಸ್ಲೋ ಆ್ಯಂಡ್ ಸ್ಟಡಿ ಬಂದಮೇಲೆ ಇಲ್ಲಿ ವಿನ್ಸ್ ಅಂತ ಬರೆದಿದ್ದಾರೆ. ಮಿಲ್ಕ್ ಆ್ಯಂಡ್ ಹನಿ ಆದಮೇಲೆ ವಾಸ್ ಅಂತ ಇದೆ. ಇಲ್ಲಿ ನೋಡಿದ್ರೆ ರಾಮ್ ಆ್ಯಂಡ್ ಶ್ಯಾಮ್ ಬರ್ದಿದ್ಮೇಲೆ ಆರ್ ಅಂತ ಬರೆದಿದ್ದಾರೆ. ಮತ್ತೇನು ಡಿಫ್ರೆನ್ಸು ಅಂತ ಹೇಳಿದ್ರೆ, ಫಸ್ಟ್ ಮೊದಲನೇ ಕೇಸಲ್ಲಿ ರಾಮ್ ಆ್ಯಂಡ್ ಶ್ಯಾಮ್ನ ನಾವು ಇಬ್ಬರು ಥರ ತೋರಿಸ್ತಾ ಇದ್ವಿ, 2 persons ಥರ ತೋರಿಸ್ತಾ ಇದ್ವಿ. ಬಟ್ ಇಲ್ಲಿ ರೈಸ್ ಆ್ಯಂಡ್ ಕರ್ರಿ ಏನಾಗುತ್ತೆ ಗೊತ್ತಾ? ಈಗ ನೀವು ರೈಸ್ ಪ್ಲಸ್ ಕರ್ರಿ ಈ ಎರಡನ್ನೂ ಆ್ಯಡ್ ಮಾಡಿಬಿಟ್ರೆ ದಿಸ್ ಬಿಕಮ್ಸ್ ಅ ಸಿಂಗಲ್ ಯೂನಿಟ್. ದಿಸ್ ಬಿಕಮ್ಸ್ ಅ 1 ಯೂನಿಟ್. ರೈಸ್ ಆ್ಯಂಡ್ ಕರ್ರಿ ಟುಗೆದರ್ ಯು ಕಾಂಟ್, ವಾಟ್ ಇಸ್ ದಿಸ್? ಇಬ್ಬರನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಈಗ ರಾಮ್ ಆ್ಯಂಡ್ ಶ್ಯಾಮ್ ಇದ್ರೆ ಇಬ್ಬರನ್ನ ಸಪ್ರೇಟ್ ಮಾಡಿ ತೋರಿಸ್ಬೋದು, ಅವಾಗ ಪ್ಲೂರಲ್ ಸಬ್ಜೆಕ್ಟ್. ಬಟ್ ರೈಸ್ ಆ್ಯಂಡ್ ಕರ್ರಿ ಇದ್ದಾಗ ಯಾವಾಗ ಆ್ಯಡ್ ಮಾಡ್ತೀರಾ ಅವಾಗ ಇಟ್ ಬಿಕಮ್ಸ್ ಅ ಸಿಂಗಲ್ ಯೂನಿಟ್. ವೆನ್ ಇಟ್ ಬಿಕಮ್ಸ್ ಅ ಸಿಂಗಲ್ ಯೂನಿಟ್, ದೋ ದ ಸಬ್ಜೆಕ್ಟ್ಸ್ ಆರ್ ಜಾಯಿನ್ಡ್ ಬೈ ಆ್ಯಂಡ್, ಇಟ್ ಬಿಕಮ್ಸ್ ಅ ಸಿಂಗಲ್ ಯೂನಿಟ್. ಹೆನ್ಸ್ ಇಟ್ ಬಿಕಮ್ಸ್ ಅ ವಾಟ್? ಇಟ್ ಬಿಕಮ್ಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್. ಇಟ್ ಬಿಕಮ್ಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್. ಸಿಂಗ್ಯುಲರ್ ಸಬ್ಜೆಕ್ಟ್ ಆದಮೇಲೆ ಯು ನೀಡ್ ಟು ರೈಟ್ ಸಿಂಗ್ಯುಲರ್ ವರ್ಬ್. ಕರೆಕ್ಟ್. ಅದೇ ತರಹ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ದಿಸ್ ಇಸ್ ಅ ಪ್ರಾವರ್ಬ್, ರೈಟ್? ದಿಸ್ ಇಸ್ ಲೈಕ್ ವಾಟ್ ಇಸ್ ದಿಸ್? ನಾವು ಹೇಳ್ತಲ್ಲ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ಇಲ್ಲಿ ಸ್ಲೋ ಆ್ಯಂಡ್ ಸ್ಟಡಿ ಅಂತ 2 ಆ್ಯಂಡ್ ಜೊತೆ ನಾವು ಆ್ಯಡ್ ಮಾಡಿದ್ರು ಹೇಳುವಾಗ, ಬಟ್ ಮಾತಾಡುವಾಗ ನಮಗೆ ಸ್ಲೋ ಆ್ಯಂಡ್ ಸ್ಟಡಿ ಅಂದರೆ ಒಂದೇ ಸತಿ ಸ್ಟಡಿಯಾಗಿ ಸ್ಲೋ ಆಗಿ ಹೋದರೆ ನೀವು ರೇಸ್ನ ವಿನ್ ಮಾಡ್ತೀರಾ ಅಂತ. ಸೊ ದ್ಯಾಟ್ ಬಿಕಮ್ಸ್ ಸಿಂಗ್ಯುಲರ್ ಸಬ್ಜೆಕ್ಟ್ ವೆನ್ ಸ್ಲೋ ಆ್ಯಂಡ್ ಸ್ಟಡಿ ಈಸ್ ಬೀನ್ ಟೋಲ್ಡ್. ಮಿಲ್ಕ್ ಆ್ಯಂಡ್ ಹನಿ ವಾಸ್ ಅಬಂಡೆಂಟ್ ಇನ್ ದ ಲ್ಯಾಂಡ್. ದೋ ಮಿಲ್ಕ್ ಆ್ಯಂಡ್ ಹನಿ ಸಪ್ರೇಟಲ್ಲಿ ತೋರಿಸ್ಬೋದಲ್ಲ ಅಂತ ನೀವು ಕೇಳ್ಬೋದು. ಬಟ್ ಮಿಲ್ಕ್ ಹಾಲಲ್ಲಿ ಇಫ್ ಯು ಆ್ಯಡ್ ಹನಿ then it becomes insoluble, inseparable, then it becomes a single unit.
ಇಟ್ ಈಸ್ ಲೈಕ್ ಆ್ಯಡಿಂಗ್ ವಾಟರ್, ವಾಟ್ ಇಸ್ ಸಾಲ್ಟ್ ಆರ್ ಶುಗರ್ ಇನ್ ಅ ವಾಟರ್. ಆವಾಗ ನೀವು ಸೆಪ್ರೇಟ್ ಮಾಡಿ ತೋರ್ಸೋಕ್ಕಾಗತ್ತಾ? ಆಗಲ್ಲ. ಸೊ ಮಿಲ್ಕ್ ಆ್ಯಂಡ್ ಹನಿ ಆ್ಯಡ್ ಮಾಡಿದ್ಮೇಲೆ ವಾಟ್ ವಿಲ್ ಇಟ್ ಹ್ಯಾವ್? it will show as a single unit. Not only that, in some sacred books it is been told that milk and honey is as a single unit. ಸಿಂಗಲ್ ಯೂನಿಟ್ ಆದಾಗ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗುತ್ತೆ. ಸಿಂಗ್ಯುಲರ್ ಸಬ್ಜೆಕ್ಟ್ ಆದಾಗ ಸಿಂಗ್ಯುಲರ್ ವರ್ಬ್ ಬರಬೇಕು. ಬಂದಿದೆಯಾ? ಬಂತು. ದಟ್ಸ್ ಇಟ್. ದಿಸ್ ಇಸ್ ಅನ್ ಎಕ್ಸೆಪ್ಷನ್. ರೈಟ್ ಸರ್, ಈ ಥರ ನನಗೆ ಹೆಂಗೆ ಗೊತ್ತಾಗುತ್ತೆ? ರಾಮ್ ಆ್ಯಂಡ್ ಶ್ಯಾಮ್ ಅಂತ ಹೇಳಿದ್ರೆ ಇಬ್ಬರಿದ್ದಾರೆ, ಆರ್ ಅಂತ ಗೊತ್ತಾಯ್ತು. ಬಟ್ ಈ ಥರ ಮಿಲ್ಕ್ ಆ್ಯಂಡ್ ಹನಿ ನೋಡಿದಾಗ ನನಗೆ ಇಲ್ಲಿ ವರ್ಬ್ ಬರಬೇಕಂತಾನೆ ನನಗೆ ಅನ್ಸುತ್ತೆ. ವೈ ವಿಲ್ ಐ ಗೆಟ್ ಅ ಡೌಟ್ ಆಫ್ ರೈಟಿಂಗ್ ವಾಸ್ ಹಿಯರ್? ಅಲ್ವಾ? ಇಲ್ಲಿ ವಾಸ್ ಅಂತ ಬರೀಬೇಕು ಅಂತ ನನಗೆ ಹೆಂಗೆ ಅನ್ಸುತ್ತೆ? ಅದೇ ಹೇಳೋದು. ಇಟ್ ಈಸ್ ಆಲ್ ಅಬೌಟ್ ಅ ರಿವಿಷನ್ ಆ್ಯಂಡ್ ಪ್ರಾಕ್ಟಿಸ್. ಈಗ ನಿಮಗೆ ಈಗ ತನಕ ಗೊತ್ತಾಯ್ತಾ ದಟ್ ದಿಸ್ ವಾಟ್ ಇಸ್ ದಿಸ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್ ಅಂತ? ಈಗ ಗೊತ್ತಾಯ್ತು. ವಾಟ್ ದಟ್ ರೈಸ್ ಆ್ಯಂಡ್ ಕರ್ರಿ ಅಂತ ಹೇಳಿದ್ಮೇಲೆ ದಿಸ್ ಬಿಕಮ್ಸ್ ಅ ಸಿಂಗಲ್ ಯೂನಿಟ್ ಆರ್ ಅ ಸಿಂಗಲ್ ಸ್ಲೋ ಆ್ಯಂಡ್ ಸ್ಟಡಿ ಅಂದರೆ ಸಿಂಗಲ್ ಐಡಿಯಾ ಅಂತ. ಮಿಲ್ಕ್ ಆ್ಯಂಡ್ ಹನಿ ಬಗ್ಗೆ ಮಾತಾಡುವಾಗ್ಲೂ ನಾವು ಸಿಂಗಲ್ ಯೂನಿಟ್ ಆ್ಯಂಡ್ ಸಿಂಗಲ್ ಐಡಿಯಾ ಥರನೇ ತೊಗೊಳ್ತಾ ಇದ್ದೀವಿ. ಅವಾಗ ದಿಸ್ ಸಬ್ಜೆಕ್ಟ್ಸ್ ಜಾಯಿಂಡ್ ಬೈ ಎಂಡ್ ಬಿಕಮ್ ಸಿಂಗ್ಯುಲರ್ ಸಬ್ಜೆಕ್ಟ್. ದೆನ್ ಯು ನೀಡ್ ಟು ರೈಟ್ ಸಿಂಗ್ಯುಲರ್ ವರ್ಬ್. ಅಷ್ಟೇ. ಇಷ್ಟು ಗೊತ್ತಲ್ವಾ? ಗೊತ್ತು. ನೆಕ್ಸ್ಟ್, ಪೊಸೆಸಿವ್ನೆಸ್, ದಟ್ ಈಸ್ ಅನ್ ಆರ್ಟಿಕಲ್. ನಿಮಗೆ ಫಸ್ಟ್ ಆರ್ಟಿಕಲ್ ಬಗ್ಗೆ ಹೇಳಿಲ್ಲ. ಐ ವಿಲ್ ಇಂಟ್ರೊಡ್ಯೂಸ್ ಯು ವಾಟ್ ಆರ್ಟಿಕಲ್ ಇಸ್. ಆರ್ಟಿಕಲ್ ಇಸ್ ವಾಟ್ ಕಾಲ್ಡ್ ಆಸ್ ಅ ರೈಟ್ ಅಡ್ಜೆಕ್ಟಿವ್ ಆಲ್ಸೋ, ರೈಟ್? ಮಾಡಿಫೈಯರ್ ಅವೆಲ್ಲ ಬೇಡ, ಬಟ್ ಡಿಟರ್ಮೈನರ್ ಬೇಡ. ಡಿಟರ್ಮೈನರ್, ದೀಸ್ ಆರ್ ಆಲ್ ಥಿಂಗ್ಸ್ ಯು ಡೋಂಟ್ ನೀಡ್ ಎನಿ ಫ್ಯಾನ್ಸಿ ವಾಟ್ ಇಸ್ ನೇಮ್ಸ್. ಮಾಡಿಫೈಯರ್ಸ್, ಸೆಕೆಂಡ್ರಿ ಆಕ್ಸಿಲರಿ ವರ್ಬ್ಸ್, ಡಿಟರ್ಮೈನರ್ಸ್ ಇವೆಲ್ಲ ಬೇಡ. ಬಿಕಾಸ್ ಇವೆಲ್ಲ ನಿಮಗೆ ವಾಟ್ ಇಸ್ ದಿಸ್ ಎಕ್ಸಾಮಲ್ಲಿ ಬರೋಲ್ಲ. ವಾಟ್ ಇಸ್ ಡಿಟರ್ಮೈನರ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಡಿಟರ್ಮೈನರ್ ಆ್ಯಂಡ್ ಅ ಅಡ್ಜೆಕ್ಟಿವ್ ಇನ್ ಅನ್ ಆರ್ಟಿಕಲ್ ಅಂತ ಈ ಥರ ಬರೋಲ್ಲ. ಸೊ ಆರ್ಟಿಕಲ್ ಇಸ್ ಅನ್ ಅಡ್ಜೆಕ್ಟಿವ್ ಅಂತ ತಿಳ್ಕೊಳ್ಳಿ. ರೈಟ್? ಆರ್ಟಿಕಲ್ ಅಡ್ಜೆಕ್ಟಿವ್ ಆದಮೇಲೆ ದೇರ್ ಆರ್ 3 ಟೈಪ್ಸ್. ಅದು ನಿಮ್ಗೆ ಗೊತ್ತು, ಇವೆಲ್ಲ ನಿಮಗೆ ಗೊತ್ತು. ಬಟ್ ಆರ್ಟಿಕಲ್ಸ್ ಆರ್ 3. ಒನ್ ಇಸ್ ಎ ಆರ್ ಆ್ಯನ್, 2 ಇಲ್ಲಿದ್ದಾವೆ. ಇನ್ನೊಂದು ದಿ. ಎ ಆರ್ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೈಟ್ ಆರ್ಟಿಕಲ್ಸ್, ವೆರ್ ಆಸ್ ದಿ ಈಸ್ ಕಾಲ್ಡ್ ಆಸ್ ಅ ಡೆಫಿನೈಟ್ ಆರ್ಟಿಕಲ್. ಓಕೆ ಓಕೆ, ವೆರಿ ಗುಡ್. ನಮಗೆ ಗೊತ್ತಾದರೆ, ಡೆಫಿನೆಟ್ ಆಗಿ ಗೊತ್ತಾಗಿದ್ರೆ ದಿ ಅಂತ ಹೇಳ್ತೀವಿ. ಇಲ್ಲ ಎ ಆರ್ ಆ್ಯನ್ 2 ಬಗ್ಗೆ ಯೂಸ್ ಮಾಡ್ತೀವಿ. ವೆನ್ ಯು ಆರ್ ಅನ್ನೋನ್, ನಾಟ್ ಡೆಫಿನೈಟ್, then you use a or an. The when you are definite. ಇನ್ನೊಂದು a or an ಯೂಸ್ ಮಾಡೋದು when what is the subject is singular unknown, ರೈಟ್? ಅದನ್ನು ಅವಾಗಲೂ ಯೂಸ್ ಮಾಡ್ತೀವಿ. ಬಟ್ ಎಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಐ ಆಮ್ ಟೆಲ್ಲಿಂಗ್ ಇಟ್ ಯು ಇನ್ ಅ ಫಾಸ್ಟರ್ ವೇ. ಜಸ್ಟ್ ನಮ್ಗೆ ಏನು ಬೇಕೋ ಈಗ ಅದು ಮಾತ್ರ ಹೇಳ್ತಾ ಇದ್ದೀನಿ. ಸಿಂಪಲ್. ಆರ್ಟಿಕಲ್ ಬರಲೇಬೇಕು ವೆನ್ ದಟ್ ಈಸ್ ಅ ಕೌಂಟಬಲ್ ನೌನ್. ಆರ್ಟಿಕಲ್ ಬರಲೇಬೇಕು. ಆರ್ಟಿಕಲ್ ಕಮ್ಸ್ ಫಾರ್ ವಾಟ್? ಇಟ್ ಕಮ್ಸ್ ಫಾರ್ ಅ ನೌನ್. ಬಿಕಾಸ್ ಆರ್ಟಿಕಲ್ ಇಸ್ ಅನ್ ಅಡ್ಜೆಕ್ಟಿವ್ ಎಲ್ಲಿ ಬರೋದು? ನೌನ್ ಬಗ್ಗೆ ಬರೋದು, ರೈಟ್? ನೌನ್ ಪಕ್ಕದಲ್ಲೇ ಬರೋದು, ನೌನ್ಗೋಸ್ಕರ ಬರೋದು, ರೈಟ್? ಇಲ್ಲಿ ಎ ಆರ್ ಆ್ಯನ್ ಆರ್ ದಿ ಬರುತ್ತೆ. ಎ ಆರ್ ಆ್ಯನ್ ಯಾವಾಗ ಬರುತ್ತೆ? ವೆನ್ ನೌನ್ ಇಸ್ ಸಿಂಗ್ಯುಲರ್. ದ ಯಾವಾಗ ಬರುತ್ತೆ? ವೆನ್ ನೌನ್ ಇಸ್ ಡೆಫಿನೆಟ್. ಅಷ್ಟು ನೆನ್ಪಿಟ್ಕೊಂಡಿದ್ರಲ್ಲ? ನೋಡೋಣ ಫಸ್ಟ್ ಏನಿದೆಯೋ. ಸಿಂಗಲ್ ಆರ್ಟಿಕಲ್ ಆರ್ ಪೊಸೆಸಿವ್. ಫಸ್ಟ್ ನೋಡೋಣ ವಾಟ್ ಇಸ್ ದಿಸ್. ಸಿಂಗಲ್ ಆರ್ಟಿಕಲ್ ಆರ್ ಪೊಸೆಸಿವ್ನೆಸ್ ಬಂದರೆ ವಿ ನೀಡ್ ಟು ಯೂಸ್, ವೆಯ್ಟ್ ಎ ಮಿನಿಟ್, ಜಸ್ಟ್ ಎ ಮಿನಿಟ್ ಯಾರ್. ಓಕೆ. ಯಾ, ಸಿಂಗಲ್ ಆರ್ಟಿಕಲ್ ಅಥವಾ ಪೊಸೆಸಿವ್ನೆಸ್ ಬಂದರೆ what do we need to write? We need to take one person, then it becomes singular subject, then singular verb na ನಾವು ಯೂಸ್ ಮಾಡಬೇಕು. ಅಂದರೆ ಏನು? ಲೆಟ್ us see with an example, then you will be coming it to know actual thing what it is. ಕೋಚ್ ಆ್ಯಂಡ್ ಕ್ಯಾಪ್ಟನ್, ರೈಟ್? ಇದೇ ನೋಡೋಣ. ಕೋಚ್ ಆ್ಯಂಡ್ ಕ್ಯಾಪ್ಟನ್ ಹ್ಯಾಸ್ ಅರೈವ್ಡ್. ಇದೇ ಬರ್ದಿರ್ತೀನಿ. ಜಸ್ಟ್ ಅ ಮಿನಿಟ್. ಕೋಚ್ ಆ್ಯಂಡ್ ಕ್ಯಾಪ್ಟನ್ ಹ್ಯಾಸ್ ಅರೈವ್ಡ್, ರೈಟ್? ಕೋಚ್ ಆ್ಯಂಡ್ ಕ್ಯಾಪ್ಟನ್. ಇಲ್ಲಿ ಕೋಚ್ ಆ್ಯಂಡ್ ಕ್ಯಾಪ್ಟನ್ ಅಂತ ಬರ್ದಿದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ? ಕೋಚ್ ಒಬ್ಬರಿದ್ದಾರೆ, ಕ್ಯಾಪ್ಟನ್ ಒಬ್ಬರಿದ್ದಾರೆ, ಇಬ್ಬರನ್ನ ಆ್ಯಂಡ್ ಜೊತೆ ನಾವು ಆ್ಯಡ್ ಮಾಡಿದ್ವಿ. ಸೊ ಟೋಟಲ್ ಇಬ್ಬರಾಗಿದ್ದಾರೆ. ಹೆನ್ಸ್ ಯು ನೀಡ್ ಟು ರೈಟ್ ಹ್ಯಾವ್ ಅರೈವ್ಡ್. ಸಬ್ಜೆಕ್ಟ್ ಪ್ಲೂರಲ್ ಆದರೆ, ಪ್ಲೂರಲ್ ಸಬ್ಜೆಕ್ಟ್ ಆದರೆ ಪ್ಲೂರಲ್ ವರ್ಬ್ ಬರಬೇಕು, ಕರೆಕ್ಟ್. ಬಟ್ ಒನ್ ಥಿಂಗ್ ಈಸ್, ವಾಟ್ ಆರ್ ವಿ ಡಿಸ್ಕಸಿಂಗ್? ಆರ್ಟಿಕಲ್ ಬಗ್ಗೆ. ಇಲ್ಲಿ ಏನಾದರೂ ನೀವು ಅಕಸ್ಮಾತ್ ದ ಅಂತ ಹಾಕಿದ್ರೆ, ದ ವಾಟ್ ಇಸ್ ದಿಸ್? ಕೋಚ್ ಆ್ಯಂಡ್ ಕ್ಯಾಪ್ಟನ್.
ಈ ಥರ ನೀವು ದ ಅನ್ನೋದನ್ನ ಆರ್ಟಿಕಲ್, ದಿಸ್ ಇಸ್ ಅ ಡೆಫಿನೆಟ್ ಆರ್ಟಿಕಲ್. ಆರ್ಟಿಕಲ್ ವಾಟ್ ಇಸ್ ದಿಸ್ ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಒಂದು ಆರ್ಟಿಕಲ್ ಬರ್ತಿದ್ರೆ ಅದಕ್ಕೆ ಅರ್ಥ ಏನು, ಒಬ್ಬರೇ ಇದ್ದಾರೆ ಅಂತ, ಒಬ್ಬರೇ ಇದ್ದಾರೆ ಅಂತ. ಇಲ್ಲಿ ಎಷ್ಟಾದರೂ ಬರೀರಿ, ಅಂಡ್ ಜೊತೆ ಏನಾದರೂ ಬರೀರಿ, ಬಟ್ ದ ಬಂದಿರೋದು ಟೋಟಲ್ಗೋಸ್ಕರ, ಒಂದೇ ಒಂದು ಸಬ್ಜೆಕ್ಟ್ಗೋಸ್ಕರ. ಅಂದರೆ ದ ಒಂದೇ 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 ಒಂದು ದ ಅಂತ ನೀವು ಬರೆದಿದ್ರೆ ದಟ್ ಮೀನ್ಸ್ ಕೋಚ್ ಅಂತ ಒಬ್ಬನಿದ್ದಾನೆ, ಅವನೇ ಕ್ಯಾಪ್ಟನ್ ಅಂತ. ಸೊ there is only one person who is acting like a coach and also like a captain. Then the coach and captain refers to only single person. If there is a single person, that becomes a singular subject. If that is a singular person subject, then you need to write singular verb. Has or have a, you need to write has. The coach and the captain has arrived. ರೈಟ್, ಅದೇ ಹೇಳೋದು ಆರ್ಟಿಕಲ್ದು ವಿಶಿಷ್ಟತೆ, ಐ ಮೀನ್ ಸ್ಪೆಷಾಲಿಟಿನೇ ಅದು. ಈಗ ನೀವೇನಾದ್ರೂ ಅಕಸ್ಮಾತ್ ದ ಕೋಚ್ ಆ್ಯಂಡ್ ಇಲ್ಲಿ ಇನ್ನೊಂದು ದ ಬರೀತೀರಾ, ದ ಕ್ಯಾಪ್ಟನ್. ಈಗ ನೋಡಿ ಎಷ್ಟು ಆರ್ಟಿಕಲ್ಸ್ ಇದ್ದಾವೆ, ಎರಡಿದ್ದಾವೆ. ಎರಡು ಯಾವ್ದಾವ್ದಕ್ಕೆ ಬಂತು, ಕೋಚ್ಗೆ ಬಂತು, ಕ್ಯಾಪ್ಟನ್ಗೆ ಬಂತು, ಆ್ಯಂಡ್ ಜೊತೆ ಬಂತು. ಸೊ ಇಟ್ ಮೀನ್ಸ್ ದೇರ್ ಆರ್ 2 ಪರ್ಸನ್ಸ್, ಒಬ್ರು ಕೋಚ್, ಒಬ್ರು ಕ್ಯಾಪ್ಟನ್. ಇಬ್ಬರನ್ನ ಆ್ಯಂಡ್ ಜೊತೆ ನೀವು ಲಿಂಕ್ ಮಾಡಿದ್ದೀರಾ, ಆ್ಯಡ್ ಮಾಡಿದ್ದೀರಾ. ಆವಾಗ ನಮಗೆ ಸಬ್ಜೆಕ್ಟ್ ಏನಾಗುತ್ತೆ, ಇಬ್ಬರು, ದ ಅನ್ನೋವು ಎರಡಿದ್ರೆ ದೆನ್ ಇಟ್ ಬಿಕಮ್ಸ್ ಅ ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ ಆದಮೇಲೆ ಯು ನೀಡ್ ಟು ರೈಟ್ ಪ್ಲೂರಲ್ ವರ್ಬ್. ಪ್ಲೂರಲ್ ವರ್ಬ್ ಅಂದಾಗ ಯು ನೀಡ್ ಟು ರೈಟ್ ಹ್ಯಾವ್ ಅರೈವ್ಡ್. ದಿಸ್ ಇಸ್ ಕರೆಕ್ಟ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಆರ್ಟಿಕಲ್ಸ್. ಆರ್ಟಿಕಲ್ ಒಂದೇ ಇದ್ರೆ ಓಕೆ. ಇಲ್ಲಿ ಅಂಡ್ ಜೊತೆ ಎರಡು ನೌನ್ಸ್ ಇದ್ರೂ ದಿಸ್ ಆರ್ಟಿಕಲ್ ಇಸ್ ಒನ್, ಸೊ ಇಟ್ ರೆಫರ್ಸ್ ಟು ಅ ಸಿಂಗಲ್ ಪರ್ಸನ್. ಸಿಂಗಲ್ ಪರ್ಸನ್ನೇ ಕೋಚು ಕ್ಯಾಪ್ಟನ್ ಅಂತ ನಿಮ್ಗೆ ಅರ್ಥ ಆಗಬೇಕು. ಸಿಂಗಲ್ ಪರ್ಸನ್ ಇದ್ದಾಗ ಸಿಂಗುಲರ್ ಸಬ್ಜೆಕ್ಟ್, ಸೊ ಸಿಂಗುಲರ್ ವರ್ಬ್. ಅದೇ ತರಹ ಎರಡು ಆರ್ಟಿಕಲ್ಸ್ ಇದ್ರೆ ವಿಚ್ ಆರ್ ಜಾಯಿಂಡ್ ಬೈ ಅಂಡ್, ಈ ಎರಡು ಆರ್ಟಿಕಲ್ಸ್ ಎರಡು ನೌನ್ಗೋಸ್ಕರನೇ ಬರಬೇಕು. ಸೊ ಎರಡು ಆರ್ಟಿಕಲ್ಸ್ ಬಂದ್ರೆ ಇಲ್ಲಿ ಇಬ್ಬರಿದ್ದಾರೆ ಅಂತ, ಇಬ್ಬರಿದ್ದಾಗ ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ಬ್ ಹ್ಯಾವ್, ಅಷ್ಟೇ. ಅದೇ ಇಲ್ಲಿ ಹೇಳಿದ್ದು, ರೈಟ್. ದ ಕೋಚ್ ಅಂಡ್ ಕ್ಯಾಪ್ಟನ್, ಇಲ್ಲಿ ದ ಎಷ್ಟೊಂದು ಸಲ ಬಂದಿರೋದಂತ ನೀವು ನೋಡಬೇಕು. ಎಷ್ಟು ಸಲ ಬಂತು, ದ ಒಂದೇ ಸತಿ ಬಂತು, ಅದಕ್ಕೆ ಹ್ಯಾಸ್ ಅಂತ ಬಂತು ಅಲ್ವಾ. ಇಲ್ಲಿ ನೋಡಿ, ರಿಪೀಟೆಡ್ ಆರ್ಟಿಕಲ್ ವಿಚ್ ಆರ್ ಪೊಸೆಸಿವ್. ಇಲ್ಲಿ ಡಿಫ್ರೆಂಟ್ ಪರ್ಸಸ್ ಅನ್ಸುತ್ತೆ, ಅಂದರೆ ಪ್ಲೂರಲ್ ವರ್ಬ್ ಬರಬೇಕು. ಸಿಂಪಲ್. ಇಲ್ಲಿ ದ ಎಷ್ಟು ಬಂತು ನೋಡಿ, ದ ಕೋಚ್ ಆ್ಯಂಡ್ ದ ಕ್ಯಾಪ್ಟನ್ ಅಂತ ಎರಡು ಬಂತು. ಎರಡು ಬಂದಾಗ ನಿಮಗೆ ಗೊತ್ತಾಗಬೇಕು ಇಲ್ಲಿ ಇಬ್ಬರಿದ್ದಾರೆ ಅಂತ. ಇಬ್ಬರಿದ್ದಾಗ ಪ್ಲೂರಲ್ ಸಬ್ಜೆಕ್ಟ್, ಡಿಫ್ರೆಂಟ್ ಪರ್ಸನ್ಸ್, ಸೊ ಪ್ಲೂರಲ್ ವರ್ಬ್ ಬಂತ. ಅದೇ ಹೇಳಿದ್ದು. ಸೊ ಆರ್ಟಿಕಲ್ ಬಗ್ಗೆ ಆರ್ಟಿಕಲ್ ರೂಲ್ ಇದು. ಈ ಥರ ನೋಡೋಕ್ಕಿಂತ ವೆನ್ ವಿ ಡಿಸ್ಕಸ್ ದೀಸ್ ಥಿಂಗ್ಸ್ ಟೇಕಿಂಗ್ ಅನ್ ಎಕ್ಸಾಂಪಲ್, ಅವಾಗ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ವಾಟ್ ಐ ಆಮ್ ಫೀಲಿಂಗ್ ಇಸ್ ದಿಸ್. ಈ ಥರ ನಾವು ಎಕ್ಸಾಂಪಲ್ ತಗೊಂಡು ಮಾತಾಡಿದ ಮೇಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ರಿಗಾರ್ಡಿಂಗ್ ದಿಸ್ ರೂಲ್ ಅಲ್ವಾ. ಎಸ್. ನೆಕ್ಸ್ಟ್ ಕಲೆಕ್ಟಿವ್ ನೌನ್ಸ್ ಬಗ್ಗೆ ನೋಡೋಣ. What are these collective nouns? We have discussed this in the collective nouns, right? So I need not to tell again for you right now. Collective nouns ಒಂದು ಗ್ರೂಪ್ ತರ ನಾವು, ಅವರು ಓಕೆ ನಾವಲ್ಲ, ಅವರು ಒಂದು ಗ್ರೂಪ್ ಆಸ್ ಒನ್ ಯೂನಿಟ್ ತರ ಮಾತಾಡಿದ್ರೆ ದೆನ್ ಇಟ್ ಬಿಕಮ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸಿಂಗುಲರ್ ಸಬ್ಜೆಕ್ಟ್ ಆದಾಗ ಒನ್ ಯೂನಿಟ್ ಸಿಂಗುಲರ್ ಸಬ್ಜೆಕ್ಟ್, ಆವಾಗ ನಾವು ಸಿಂಗುಲರ್ ವರ್ಬ್ ಯೂಸ್ ಮಾಡಬೇಕು, ಗೊತ್ತು. Collective nouns, when told the complete group as single unit, it becomes singular subject. One unit ತರ ಹೇಳಿದ್ರೆ singular subject ಆದಾಗ singular verb. ಇಲ್ಲಿ ನೋಡಿ, the team is winning. ಕರೆಕ್ಟಾ? ಕರೆಕ್ಟ್. ಯಾಕೆಂದ್ರೆ ಸಪೋಸ್ ಟೀಮಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ರು ಅವೆಲ್ಲ ಬೇಡ, ಬಟ್ ಟೀಮ್ ಆಸ್ ಎ ಹೋಲ್ ಈಸ್ ಅ ಸಿಂಗಲ್ ಯೂನಿಟ್ ಆದಾಗ ದಿಸ್ ಬಿಕಮ್ಸ್ ಅ, ಟೀಮಲ್ಲಿ 11 ಜನ ಇದ್ರು 100 ಜನ ಇದ್ರು ದ ಟೀಮ್ ಈಸ್ ಸಿಂಗಲ್ ಯೂನಿಟ್ ಆದಾಗ ದಿಸ್ ಬಿಕಮ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್ ಆದಾಗ ಸಿಂಗುಲರ್ ವರ್ಬ್ ಬರಬೇಕು. ಬಂದಿದೆಯಾ? ಕರೆಕ್ಟ್. ಆ ಥರ. ಇದೇ ಥರ ಕಲೆಕ್ಟಿವ್ ನೌನ್ಸಲ್ಲಿ ಕಮಿಟಿ ಅಂತಾನೂ ಒಂದಿದೆ. ಕಮಿಟಿನಲ್ಲಿ ಎಷ್ಟು ಜನ ಇದ್ರೂ ನಮಗೇನು, ಕಮಿಟಿ ಒಂದು ಡೆಸಿಷನ್ಗೆ ಬಂದಿದೆ, ಒಂದೇ ಡೆಸಿಷನ್. ಸೊ ಈ ಕಮಿಟಿ ಎಲ್ಲ ಗ್ರೂಪಲ್ಲಿ ಎಷ್ಟಿದ್ರೂ ಅವರೆಲ್ಲ ಸೇರಿ ಒಂದೇ ಡೆಸಿಷನ್ ಬಂದಿದ್ದಾರೆ. ಆವಾಗ ಕಂಪನಿ ಆರ್ ದ ಕಮಿಟಿ ಈಸ್ ವರ್ಕಿಂಗ್ ಆಸ್ ಸಿಂಗಲ್ ಯೂನಿಟ್. ಅವ್ರ ಡೆಸಿಷನ್ ಒಂದೇ ಇದ್ದಾಗ ಒಂದೇ ಯೂನಿಟ್ ಥರ
ಪರ್ಫಾರ್ಮ್ ಆರ್ ಫಂಕ್ಷನ್ ಮಾಡ್ತಾ ಇದೆ. ಆ ಫಂಕ್ಷನಿಂಗಲ್ಲಿ ಈ ಕಮಿಟಿ ಬಿಕಮ್ಸ್ ಅ ಸಿಂಗಲ್ ಡೆಸಿಷನ್. ಸೊ ಇಟ್ ಬಿಕಮ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸಿಂಗುಲರ್ ಸಬ್ಜೆಕ್ಟ್ ಬಂದಮೇಲೆ ಸಿಂಗುಲರ್ ವರ್ಬ್ ಬರಬೇಕು. ಬಂದಿದೆಯಾ? ಬಂತು. ಆನ್ಸರ್ ಇಸ್ ಕರೆಕ್ಟ್. ಈವನ್ ದಿಸ್ ಇಸ್ ಫನ್. ಕಲೆಕ್ಟಿವ್ ನೌನ್ಸಲ್ಲಿ ಮೆಂಬರ್ಸ್ ಇಫ್ ಆಕ್ಟ್ ಸಪರೇಟ್ಲಿ, ದಿಸ್ ಇಸ್ ಇಂಪಾರ್ಟೆಂಟ್. ಮೆಂಬರ್ಸ್ ಇಫ್ ದೇ ಆಕ್ಟ್ ಸಪರೇಟ್ಲಿ, ಅಂದರೆ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರಬಹುದು. ಅವಾಗ ಏನಾಗುತ್ತೆ, ಮೆಂಬರ್ಸ್ ಈಗ ಕಲೆಕ್ಟಿವ್ ನೌನ್ ಇದಾವಲ್ಲ, ಕಲೆಕ್ಟಿವ್ ನೌನ್, ಸಪೋಸ್ ಟೀಮ್ ಆಗಲಿ, ಜೂರಿ ಆಗಲಿ, ಕೆಳಗಡೆ ಇದ್ದೀನಿ ಏನಾದರೂ ಆಗಲಿ, ಕಲೆಕ್ಟಿವ್ ನೌನ್ ಒಂದು ಗ್ರೂಪ್ ಇದ್ದೇ ಇರುತ್ತೆ. ಕಲೆಕ್ಟಿವ್ ಅಂದ್ರೆ ಏನು? ಒಂದು ಗ್ರೂಪಲ್ಲಿ ಈಗ ನಾವಿಬ್ಬರು ಇದ್ದೀವಿ, ನಾವಿಬ್ಬರು ಸೇರಿ ಒಂದು ಗ್ರೂಪ್, ನಾವಿಬ್ಬರು ಸೇರಿ ಒಂದೇ ಮಾತು ಹೇಳಿದ್ರೆ ದೆನ್ ನಾವಿಬ್ಬರು ಸೇರಿ ಒಂದೇ ಯೂನಿಟ್ ಥರ ಫಂಕ್ಷನ್ ಮಾಡ್ತಾ ಇದೀವಿ ಅಂತ. ಸಪೋಸ್ ನಾವಿಬ್ಬರು ಒಂದು ವಾಟ್ ಇಸ್ ದಿಸ್ ಯೋಚನೆ, ಏನೋ ಸಮಥಿಂಗ್ ವಿ ಹ್ಯಾವ್ ಡಿಬೇಟೆಡ್, ನಿಮ್ಮ ಒಪಿನಿಯನ್ ಬೇರೆ, ನಮ್ಮ ಒಪಿನಿಯನ್ ಬೇರೆ. ಆವಾಗ ರಿಸಲ್ಟ್ ಏನು? ಎರಡು ಆನ್ಸರ್ಸ್ ಬರ್ತವೆ. ನೀವು ಸರಿ ಅಂತಂದ್ರೆ ನಾನು ತಪ್ಪಂತ ಹೇಳ್ತೇನೆ. ಆವಾಗ ಎಷ್ಟು ಬಂತು? ದೋ ವಿ ಆರ್ ಕಲೆಕ್ಟಿವ್ಲಿ ಗ್ರೂಪ್ಡ್ ಆಸ್ ಒನ್ ಯೂನಿಟ್, ನಮ್ಮ ವಾಟ್ ಇಸ್ ದಿಸ್ ರೆಸ್ಪಾನ್ಸಸ್ಗಳು ಎರಡಿದಾವೆ, ಡಿಫರೆಂಟ್ ಇದಾವೆ. ಡಿಫರೆಂಟ್ ಇದ್ದಾಗ ನಾವು ಇಬ್ಬರಿದ್ರೆ 2 ಡಿಫರೆಂಟ್ ಆನ್ಸರ್ಸ್ ಬರ್ತವೆ. ಆವಾಗ ಈಸ್ ಬೋತ್ ಆಫ್ ಅವರ್ ಒನ್ ಗ್ರೂಪ್ ವರ್ಕಿಂಗ್ ಆಸ್ ಸಿಂಗಲ್ ಯೂನಿಟ್? ನೋ. ರಿಸಲ್ಟ್ ಏನ್ ಬರ್ತಾ ಇದೆ? ರಿಸಲ್ಟ್ ಇಸ್ 2 ಆನ್ಸರ್ಸ್. ನಾವಿಬ್ರು ಇದ್ದಾಗ ಒಂದೇ ಆನ್ಸರ್ ಬಂದ್ರೆ ನಾವಿಬ್ರು ಒಂದೇ ತರ ಕೆಲಸ ಮಾಡ್ತಾ ಇದ್ವಿ. ನಾವಿಬ್ರು ಇದ್ದಾಗ 2 ಆನ್ಸರ್ಸ್ ಬಂದಿದ್ದಾವೆ ಅಂತಂದ್ರೆ ನಾವಿಬ್ರು ಡಿಫ್ರೆಂಟ್ ತರ ವರ್ಕ್ ಮಾಡ್ತಾ ಇದ್ವಿ. ಆವಾಗ ವಿ ಆರ್ ನಾಟ್ ಸಿಂಗಲ್ ಯೂನಿಟ್. ದೆನ್ ದೋ ವಿ ಆರ್ ಒನ್ ಗ್ರೂಪ್, ವಿ ಬಿಕಮ್ different in our opinions, then we are plural in subject. Hence, when members act separately, individually, independently, then that collective noun becomes a plural subject. So, a plural subject ಗೋಸ್ಕರ ಪ್ಲೂರಲ್ ವರ್ಬ್ ಬರಬೇಕು. ನೋಡಿ, ಡಿವೈಡೆಡ್ ಆಗಿದೆ. ಈ ಡಿವೈಡೆಡ್ ಅಂತ ವರ್ಡ್ ಇದೆಯಲ್ಲ, ಈ ವರ್ಡ್ ಏನ್ ಹೇಳ್ತಾ ಇದೆ? ದ ಜೂರಿ ಅನ್ನೋದು ಒಂದು ಕಲೆಕ್ಟಿವ್ ನೌನು. ಈ ಕಲೆಕ್ಟಿವ್ ನೌನು ಡಿವೈಡ್ ಆಗಿದೆ ಅಂತಂದಾಗ ಅವ್ರ ಒಪಿನಿಯನ್ಸ್ ಹೆಂಗಿರ್ತವೆ? ಡಿವೈಡ್ ಆಗಿರ್ತವೆ. ಒಂದೇ ಒಪಿನಿಯನ್ ಇಲ್ಲದೆ ಇರುವಾಗ ಮಿನಿಮಮ್ 2 ಒಪಿನಿಯನ್ಸ್ ಇರ್ತವೆ. ಮಿನಿಮಮ್ 2 ಒಪಿನಿಯನ್ಸ್ ಇದ್ರೆ ದಿಸ್ ಜೂರಿ ವಿಲ್ ನೆವರ್ ಬಿ ಅ ಸಿಂಗಲ್ ಯೂನಿಟ್. ದೆನ್ ದಿಸ್ ಇಸ್ ಅ ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಪ್ಲೂರಲ್ ವರ್ಬ್ ಬಂದಿದೆಯಾ? ಬಂತು, ಖತಮ್. ಅದೇ ತರಹ ದ ಟೀಮ್ ಇಸ್ ಅ ಕಲೆಕ್ಟಿವ್ ನೌನ್. ಟೀಮಲ್ಲಿ ಎಷ್ಟು ಜನ ಇದ್ರೂ ನಮಗೆ ಒಂದೇ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಒಬ್ಬೊಬ್ಬರದ್ದು ಒಂದೊಂದು ಡಿವೈಡೆಡ್ ಆಗಿ ನಮಗೆ ಸಪರೇಟ್ಲಿ ಏನಾದರೂ ಆ್ಯಕ್ಷನ್ ಮಾಡ್ತಾ ಇದ್ದೀರಾ. ಸಿಂಪಲ್. ನೋಡಿ, ಸೆಂಟೆನ್ಸ್ನ ನೋಡಿ. ದ ಟೀಮ್ ಆರ್ ಬಂದೆ, ಓಕೆ ಬಿಟ್ಬಿಡಿ. ಫೈಟಿಂಗ್ ಅಮಾಂಗ್ಸ್ಟ್ ದೆಮ್ಸೆಲ್ಸ್, ರೈಟ್. ಇವರು ಇದು ನೋಡಿ, ವಾಟ್ ಇಸ್ ದಿಸ್ ಕ್ಲಾಸ್? ಫೈಟಿಂಗ್ ಅಮಾಂಗ್ಸ್ಟ್ ದೆಮ್ಸೆಲ್ಸ್. ಸಪೋಸ್ ಎನಿ 2 people or a group fights, then will they have a single opinion? No. Naturally they will not have a single opinion. ಅದಕ್ಕೆ ಜಗಳ ಆಡೋದು. ಆ ಥರ ಇದ್ದಾಗ ದ ಟೀಮ್, ವೆದರ್ ಈಸ್ ಇಟ್ ಆಕ್ಟಿಂಗ್ ಆಸ್ ಅ ಸಿಂಗಲ್ ಯೂನಿಟ್? ನೋ. ಇಫ್ ದಿಸ್ ಇಸ್ ನಾಟ್ ಆಕ್ಟಿಂಗ್ ಲೈಕ್ ಅ ಸಿಂಗಲ್ ಯೂನಿಟ್, ದೆನ್ ಇಫ್ ದೇ ಆರ್ ಫೈಟಿಂಗ್, ದೇ ಆರ್ ಡಿವೈಡೆಡ್. ಯಾವಾಗ ಡಿವೈಡ್ ಆಗ್ತಾರೋ, ಒಪಿನಿಯನ್ಸ್ ಡಿವೈಡ್ ಆಗ್ತಾವೋ, ಯಾವಾಗ ಇಂಡಿಪೆಂಡೆಂಟ್ಲಿ ಹೇಳ್ತಾರೋ, ಆವಾಗ ದೋ ಇಟ್ ಈಸ್ ವಾಟ್ ಇಸ್ ದಿಸ್ ಕಲೆಕ್ಟಿವ್ ನೌನ್, ಇಟ್ ಬಿಕಮ್ಸ್ ಅ ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ ಆದಾಗ ಪ್ಲೂರಲ್ ವರ್ಬ್ ಬರಬೇಕು. ಬಂದಿದೆಯಾ? ಬಂತು, ಖತಮ್. ಆನ್ಸರ್ ಇಸ್ ಕರೆಕ್ಟ್. ಈ ಥರ ನೀವು ನೋಡಬೇಕು. ಓಕೆ, ವೆರಿ ಗುಡ್. ನೆಕ್ಸ್ಟ್, ವಾಟ್ ಇಸ್ ದಿಸ್? ಸಿಂಗ್ಯುಲರ್ ನೌನ್ಸ್. ಸಿಂಗ್ಯುಲರ್ ನೌನ್ಸ್ ಬಗ್ಗೆ ಮಾತಾಡೋಣ ನೆಕ್ಸ್ಟ್. ಬಿಕಾಸ್ ಇನ್ ದ ನೌನ್ ಚಾಪ್ಟರ್ ಯು ಹ್ಯಾವ್ ನೋನ್ ವಾಟ್ ಆರ್ ಆಲ್ ದ ನೌನ್ಸ್ ದೋ ಸಬ್ಜೆಕ್ಟ್ ಎಂಡಿಂಗ್ ವಿತ್ ಎಸ್. ನಿಮಗೆ ಸಬ್ಜೆಕ್ಟಲ್ಲಿ ಸಪೋಸ್ ಸಬ್ಜೆಕ್ಟಲ್ಲಿ ಲಾಸ್ಟಲ್ಲಿ ಎಸ್ ಇದಿರುತ್ತೆ, ಆದ್ರೂ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ವಾಟ್ ಇಸ್ ಸಿಂಗ್ಯುಲರ್. ಈ ಥರ ನೌನ್ಗಳಿದ್ದಾವೆ. ನಾನು ಲಿಸ್ಟ್ ನಿಮಗೆ ನೌನಲ್ಲಿ ಕೊಟ್ಟಿದ್ದೀನಿ, ರೈಟ್. ಜಸ್ಟ್ ಗೋ ಟು ದ ಲೆಸನ್ ನಂಬರ್ ವಾಟ್ ಎವರ್ ಇಟ್ ಈಸ್ ಇನ್ ದ ನೌನ್ ಚಾಪ್ಟರ್. ಅದೊಂದ್ಸಲ ಇನ್ನೊಂದ್ಸಲ ರಿವಿಷನ್ ಮಾಡಿದ್ರೆ ಒಳ್ಳೆಯದೇ, ನಿಮಗೆ ಬೇಕಾದಷ್ಟು ಈಸಿ ಆಗುತ್ತೆ. ಇಫ್ ನಾಟ್ ಆಲ್ಸೋ ಯು ಆರ್ ರಿಮೆಂಬರ್ಡ್, ದೆನ್ ಇಟ್ ಈಸ್ ಓಕೆ. ಲೆಟ್ ಮಿ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಸೇಮ್ continuation of it. Take care.